पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ದುಷ್ಟವಾದಿಗಳೆಂಬ ಕತ್ತಲೆಯ ದಿನಮಣಿಗೆ ಶಿಷ್ಟ ವೈಷ್ಣವ ಕುಮುದ ಬರಳಿಸುವ ಚಂದ್ರಮಗೆ ಶ್ರೇಷ್ಠ ಯತಿ ಸಿರಿ ರಾಘವೇಂದ್ರ ಗುರುವರ್ಯರಿಗೆ ನಿಷ್ಠೆಯಿಂದ ನಮಿಪೆ ಅತಿ ದಯಾಶೀಲರಿಗೆ ಶ್ರೀಮಧ್ವಮತ ಜಲಧಿ ಪೂರ್ಣೇಂದು ಎದ್ದೇಳು ರಾಮಪಾದಾಸಕ್ತ ಯೋಗೀಂದ್ರ ಎದ್ದೇಳು ಘನ ಮಹಿಮ ಎದ್ದೇಳು ಕವಿ ವಿನುತ ಎದ್ದೇಳು ಮುನಿಕುಲೋತ್ತಮ ರಾಘವೇಂದ್ರ ಎದ್ದೇಳು. ಅಂಬರದಿ ಹೊಂಗಿರಣ ಮೂಡುತಿಹನೆದ್ದೇಳು ಕಂಬಲಿಂ ಬಂದವನ ಸೇವೆಗೆದ್ದೇಳು ಅಂಗಬಿಸಿ ಬರುತ್ತಿಪ್ಪ ಭಕುತ ವೃಂದವ ಪೊರೆದು ಮಂಗಳವ ಕರುಣಿಸಲು ಎದ್ದೇಳು ಗುರುವೇ ಎದ್ದೇಳು ಗುರುವೇ. ಶೃಂಗಾರತರ ವಾದ್ಯ ಮೇಳಗಳು ಮೊಳಗುತ್ತಿವೆ ಸಂಗೀತ ನರ್ತನದಿ ತುತಿಸುತ್ತಿರೆ ದಾಸಗಣ ಸಾಂಗ ವೇದಾರ್ಥಗಳ ಪಠಿಸುವರು ಪಂಡಿತರು ಮಂಗಳವ ಕರುಣಿಸಲು ಎದ್ದೇಳು ಗುರುರಾಜ ಎದ್ದೇಳು ಗುರುರಾಜ. ಸುಪ್ರಭಾತವು ವೇದಶಾಸ್ತ್ರಾಬ್ಧಿ ಚಂದ್ರ ಸುಪ್ರಭಾತವು ಮಧ್ವರಾಸ್ಥಾನ ದೇವೇಂದ್ರ ಸುಪ್ರಭಾತವು ಧೀಂದ್ರ ಸಕಲ ಸದ್ಗುಣ ಸಾಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ. ಫಾಲನೇತ್ರಗೆ ಬಂದ ವಿಷಭಯವ ತಪ್ಪಿಸಿದೆ ನಾಲ್ಮೊಗನ ಕರಕಮಲ ಸಂಪೂಜ್ಯನಾದೆ ಶೀಲಕೋವಿದ ಮಧ್ವರಾಸ್ಥಾನ ಯತಿ ಸೇವ್ಯ ಮೂಲ ರಾಮನೇ ನಿನಗೆ ಮಂಗಳದ ಬೆಳಗಾಗಲಿ ನಿನಗೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ. ದಶರೂಪಿ ಹರಿಲಸಿತ ರಜತ ಪೀಠದಿ ನಿನ್ನ ವಸುಧೀಶನುತ ಮಧ್ವತ ರಚಿಸಿ ಪೂಜಿಸಿದ ದಶಮತಿಯ ಶಿಷ್ಯ ತತಿಗತಿ ವಿಜಯ ನೀಡುತ್ತಿಹ ಶ್ರೀಶ ದಿಗ್ಜಯ ರಾಮ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ.
ಅಂತರಂಗದಿ ಒಲಿದು ಮೈದೋದ್ದ ನಿನ್ನನ ಮಂತ್ರಾಲಯಾಧೀಶ ರಚಿಸಿ ಸಂಪೂಜಿಸಿದ ಮಂಥಾನದ ಮಕರ ಸಂತಾನ ಕೃಷ್ಣನೇ ಸಂತಸವ ಕೊಡಲೆ ಮಗೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ವೆಂಕಟಾಚಲದೊಳಗೆ ಗೋಪಮ್ಮ ತಿಮ್ಮಣರು ಪಂಕಜಾಕ್ಷನ ಸೇವೆ ಮಾಡಿ ಒಲಿಸಲು ಜವದಿ ವೆಂಕಟೇಶನ ವರದಿ ಅವತರಿಸಿದಾಚಾರ್ಯ ವೆಂಕಟಾಭಿಧ ನಿನಗೆ ಮಂಗಳದ ಬೆಳಗಾಗಲಿ. ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ, ಶ್ರೀ ರಾಘವೇಂದ್ರ. ಮರಳಿ ನೋಡುವೋಂಕಾರ ಬರೆದು ನಿಮ್ಮಯ ಪಿತನು ತರಳ ಇದನೋಂ ಎಂದು ಪಠಿಸಿ ಬರೆಯನಲು ಸರ್ವಗುಣಪೂರ್ಣ ಹರಿಯಂಬುದೀ ರೇಖೆಯಂ ಅರಿವುದೆಂತೆಂದ ಗುರು ಮಂಗಳದ ಬೆಳಗಾಗಲಿ. ದೇವಸಿರಿ ಕೃಷ್ಣ ಸಾಂದೀಪಿನಿಯೊಳರಿತಂತೆ ಭಾವನರಸಿಂಹರೊಳು ಸಕಲ ವಿದ್ಯೆಯ ನರಿತೆ ಆವ ಕುಲಗುರುವಿಂದ ಷಟ್ಶಾಸ್ತ್ರಗಳ ಕಲಿತೆ ದೇವಗುರು ಸಮ ನಿನಗೆ ಮಂಗಳದ ಬೆಳಗಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಆರಾಮ ಕುಟುಂಬದ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. ಈ ಚಿಂತನೆಗಾಗಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ನಾವು ಭಾರತೀಯರು, ಅದಕ್ಕಿಂತ ಮುಂಚೆ ನಾವೆಲ್ಲರೂ ಮನುಷ್ಯರು, ಸುಖವಾಗಿ ಇರಬೇಕು ಅಂತ ಬಯಸುವವರು ನಾವೆಲ್ಲರೂ ಕೂಡ ಆರಾಮ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂತನ್ನುವವರು. ಹಾಗಾಗಿ ದಿನನಿತ್ಯದಲ್ಲಿ ನಾವು ಹೇಳುವ ಕೆಲಸವನ್ನೂ ಕೂಡ ದೇವರ ಚಿಂತನೆಯೊಂದಿಗೆ ಮಾಡ್ತಾ ಇದ್ದಾಗ ಅದು ನಮಗೆ ಪ್ರಧಾನವಾದ ಒಂದು ಅಡಿಗಲ್ಲಾಗತ್ತೆ, ಪಂಚಾಂಗವಾಗತ್ತೆ. ಈ ಅಡಿಪಾಯದಿಂದಲೇ ಜೀವನ ಆರಾಮ ಸ್ಥಿತಿಯನ್ನು ಕಾಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಹೇಳುವಾಗ ನಾವು ನಾರಾಯಣಾಯ ನಮಃ ಅಂತ ಹೇಳಬೇಕು. ಬರೀ ಹೇಳುವುದಲ್ಲ, ಹೇಳುವಾಗ ಬಲಮಗ್ಗಲಲ್ಲಿ ಹೇಳಬೇಕು ಅಂತಂತಾರೆ. ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ, ಬಲಮಗ್ಗಲಲ್ಲಿ ಹೇಳಬೇಕು. ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಆರೋಗ್ಯ ದೃಷ್ಟಿಕೋನದಲ್ಲೂ ಮಾತನ್ನು ಕೊಡ್ತಾರೆ. ಅದನ್ನು ಚಿಂತನೆ ಮಾಡೋಣ. ನಾವು ಹಂತ ಹಂತವಾಗಿ ಮಾಡ್ತಾ ಹೋಗೋಣ. ಎಲ್ಲವನ್ನು ಒಂದೇ ಸತ್ಯ ಮಾಡಲಿಕ್ಕೆ ಆಗೋದಿಲ್ಲ, ನಿಧಾನವಾಗಿ ಮಾಡಬೇಕು. ಹೇಳುವಾಗ ನಾವು ಬಲಮಗ್ಗಲಲ್ಲಿ ಹೇಳುವ ಮುಂಚೆ ಏನು ಮಾಡಬೇಕು? ಕಣ್ಣು ತೆರಿತೇವೆ. ಕಣ್ಣು ತೆರೆದಾಗ ಯಾರನ್ನು ನೋಡಬೇಕು ಒಂದು ದೊಡ್ಡ ಸಮಸ್ಯೆ. ಇವತ್ತು ನಮ್ಮಲ್ಲಿ ಏನು ಬಂದಿದೆ? ನಿನ್ನ ಮುಖ ನೋಡಿದೆ ನನ್ನ ಕೆಲಸ ಹಾಳಾಯಿತು. ಯಾರ ಮುಖ ನೋಡಿಯೂ ಯಾವ ಕೆಲಸಗಳು ಹಾಳಾಗೋದಿಲ್ಲ ಬಂಧುಗಳೇ. ನಾನು ಮಾಡಿದ ಕೆಟ್ಟ ಕೆಲಸ, ನನ್ನ ದುಷ್ಟ ಪ್ರಾರಬ್ಧದಿಂದಾಗಿ ನಮ್ಮ ಕೆಲಸ ಹಾಳಾಗಿರ್ತದೆ ಹೊರತು ನಿಜವಾಗಿ ಸರಿಯಾಗಿ ತಿಳ್ಕೊಂಡು ನಾವು ಮಾಡಿದರೆ ಎಲ್ಲವೂ ಯಶಸ್ಕರವೇ ಆಗ್ತಿತ್ತು. ಉಪನಿಷತ್ತು ಹೇಳುತ್ತೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ತಿಳ್ಕೊಂಡು ಮಾಡು. ಉಪನಿಷತ್ತು ಹೇಳುತ್ತೆ ಬರೀ ದೇವರ ಕೆಲಸ ಅಂತಷ್ಟೇ ಅರ್ಥ ಅಲ್ಲ, ಅದನ್ನೆಲ್ಲದಕ್ಕೂ ಇಟ್ಟುಕೊಳ್ಬೋದು. ಉಪನಿಷತ್ತು ವೇದಗಳು ಸಾರ್ವಕಾಲಿಕವಾಗಿ ಸಾರ್ವತ್ರಿಕವಾಗಿ ಕೊಡ್ತಾವೆ, ಸರ್ವ ವಿಷಯದಲ್ಲೂ ಕೊಡ್ತಾವೆ. ಯಾವ ಕೆಲಸವನ್ನೇ ಮಾಡುವಾಗ ಸರಿಯಾಗಿ ತಿಳ್ಕೊಂಡು ಮಾಡು. ಯದೇವ ವಿದ್ಯೆಯಾ ಕರೋತಿ, ಚೆನ್ನಾಗಿ ತಿಳ್ಕೊಂಡು ಮಾಡು. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲವನ್ನು ತಿಳ್ಕೊಂಡು ಮಾಡು. ಆಮೇಲೆ ಶ್ರದ್ಧೆಯ, ತಿಳಿದದ್ದನ್ನು ನಂಬಿ ಮಾಡು. ಕಾನ್ಫಿಡೆನ್ಸ್, ಉತ್ತಮವಾದ ವಿಶ್ವಾಸವನ್ನಿಟ್ಟುಕೋ, ಆತ್ಮವಿಶ್ವಾಸವನ್ನಿಟ್ಟುಕೋ, ಯಶಸ್ಸನ್ನು ಪಡಿತೆ ಅಂತ ಭಾವನೆಯನ್ನಿಟ್ಟುಕೋ.
ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅತಿಯಾದಂತಹ ಭಾವನೆ ಅಲ್ಲ, ಮತ್ತು ಸಮುಚಿತವಾದ ರೀತಿಯ ಪ್ರಾಮಾಣಿಕವಾದ ಪ್ರಯತ್ನ, ಅದಕ್ಕಿಂತ ಮುಂಚಿತವಾದ ಉತ್ತಮವಾದ ತಿಳುವಳಿಕೆ, ಇದನ್ನಿಟ್ಟುಕೊಂಡು ಗುಪ್ತವಾಗಿ ಸಾಧನೆ ಮಾಡಿದರೆ ತದೇವ ವೀರ್ಯವತ್ತರಂ ಭವತಿ, ಉತ್ತಮವಾದ ಯಶಸ್ಸನ್ನು ಕೊಡುತ್ತೆ ಅಂತ. ಇವತ್ತು ಯಶಸ್ಸು ಬರ್ತಾ ಇಲ್ಲ ಬಂಧುಗಳೇ. ಉದ್ಯಮದಲ್ಲಿ, ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಯಾವ ಸಾಧನೆಯಲ್ಲೂ ನಮಗೆ ಯಶಸ್ಸು ಸಿಗ್ತಾ ಇಲ್ಲ. ಜಪವನ್ನು ಮಾಡ್ತೇವೆ, ಸಿದ್ಧಿ ಆಗ್ತಾ ಇಲ್ಲ. ಮಂತ್ರವನ್ನು ಹೇಳ್ತೇವೆ, ಫಲವೇ ಬರ್ತಾ ಇಲ್ಲ. ಅಡಿಗೆ ಮಾಡ್ತೇವೆ, ರುಚಿಯೇ ಆಗಲಿಲ್ಲ. ಅಥವಾ ಸಂಗೀತ ಹಾಡ್ತೇವೆ, ಅದು ಸುರವಾಗಿರಲಿಲ್ಲ. ಆಡ್ತೇವೆ, ಯಶಸ್ಸು ಬರಲಿಲ್ಲ. ಯಾಕೆ? ಅಲ್ಲಿ ಎಲ್ಲೋ ಒಂದು ಕೊರತೆ ಇದೆ. ಮಾಡುವ ಕೆಲಸವನ್ನು ತಿಳಿದು ಮಾಡಿಲ್ಲ, ತಿಳಿದಿದ್ದರೂ ನಂಬಿ ಮಾಡಲಿಲ್ಲ, ಮಾಡಿದ್ದರೂ ಕೂಡ ಅಲ್ಲಿ ಉದ್ದಿಷ್ಟವಾದ ಗುರಿ ಇರಲಿಲ್ಲ. ಎಲ್ಲಿ ಅದು ತಪ್ಪಿತೋ ಖಚಿತವಾಗಿ ಯಶಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಓಂಕಾರದರ್ಥವನು ಶಿಶುತನದಿ ಸಾರಿ, ಶುಭ ಸೂಕ್ತಾರ್ಥ ವೇದಗಳ ಭಾಷ್ಯಗಳ ರಚಿಸಿ, ಸಕಲ ಶಾಸ್ತ್ರಗಳರ್ಥ ಜಗಕ್ಕಿತ್ತ ಯತಿವರ್ಯ, ಮುಕುತಿ ಪಥ ತೋರಯ್ಯ ಮಂಗಳದ ಬೆಳಗಾಗಲಿ. ಇವತ್ತು ನೋಡ್ತಿದ್ದೇವಲ್ಲ, ದೃಷ್ಟಾಂತಕ್ಕೆ ಸಣ್ಣ ದೃಷ್ಟಾಂತ, ಬಹಳ ದೊಡ್ಡ ದೃಷ್ಟಾಂತ ಅಲ್ಲ, ನಾವೆಲ್ಲರೂ ನೋಡ್ತಕ್ಕಂಥ ದೃಷ್ಟಾಂತ. ಇವತ್ತು ನಮ್ಮ ಮನೆಗಳಲ್ಲಿ ತಾಯಿಯಂದಿರು ಅಡಿಗೆಯನ್ನು ಮಾಡ್ತಾರೆ. ಅಡಿಗೆ ಮಾಡಬೇಕಾದ್ರೆ, ಅಡಿಗೆ ರುಚಿಕರವಾಗಿ ಆರೋಗ್ಯದಾಯಕವಾಗಿರಬೇಕಾದ್ರೆ ಆ ಅಡಿಗೆ ಮಾಡುವ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಆಗಿರಬೇಕಲ್ಲ ಅವರಿಗೆ. ನಿಮಗೆ ಯಾರಿಗೂ ಗೊತ್ತಾಗಲೇ ಇದ್ದರೆ, ಅಡಿಗೆ ಮಾಡುವುದೇ ಗೊತ್ತಿಲ್ಲ ಅಂತಾದರೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯವೋ? ಇಲ್ಲ. ಗೊತ್ತಿರಿಂದ ಹೇಗೆ ತಿಳ್ಕೊಂಡಿರಬೇಕು? ಸರಿಯಾಗಿ ತಿಳ್ಕೊಂಡಿರಬೇಕು. ಯಾವಾಗ ಒಲೆ ಹತ್ತಿಸಬೇಕು, ಯಾವಾಗ ಪಾತ್ರೆಗಳನ್ನು ಶುದ್ಧವಾಗಿಡಬೇಕು, ಯಾವಾಗ ಆ ಪಾತ್ರೆಯಲ್ಲಿ ಧಾನ್ಯಗಳನ್ನು ಹಾಕಬೇಕು, ಹೇಗೆ ನೀರು ಹಾಕಬೇಕು, ಎಷ್ಟು ಬೇಯಿಸಬೇಕು, ಯಾವಾಗ ತೆಗಿಬೇಕು, ಈ ಒಂದೊಂದು ಅಂಶಗಳು ಗೊತ್ತಿರಬೇಕಲ್ಲ. ಇದು ಯಾವುದೂ ಗೊತ್ತಿಲ್ಲ ಅಂತಾದರೆ ಆ ಪದಾರ್ಥಗಳು ರುಚಿಕರವಾಗಿರುತ್ತೋ? ಇಲ್ಲ. ಮಾಡಿದ ಅಡಿಗೆಯನ್ನು ಕೂಡ ನಾವೇನು ಮಾಡಬೇಕು? ಮಾಡ್ತಾ ರುಚಿ ನೋಡ್ಲಿಕ್ಕಾಗತ್ತಾ? ಇವತ್ತು ಅದು ಪ್ರಾರಂಭ ಆಗಿದೆ ಅಂತೆ, ಹಾಗೆ ಮಾಡುವ ಹಾಗಿಲ್ಲ. ಯಾರು ಕೂಡ ಮಾಡ್ತಾ ರುಚಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ವಿಶ್ವಾಸವನ್ನಿಟ್ಟು ಈ ರೀತಿ ಮಾಡಿದಾಗ ಎಷ್ಟು ರುಚಿಕರವಾಗಿರುತ್ತೆ ಅನ್ನೋ ಭಾವನೆ ಏನಿರುತ್ತೆ, ಅದೇ ಫಲ ಕೊಡ್ತಕ್ಕಂಥದ್ದು. ಅಡಿಗೆ ಮಾಡ್ತಾ ರುಚಿ ನೋಡ್ಲಿಕ್ಕಾಗಲ್ಲ, ರುಚಿ ನೋಡ್ತಾ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಕೂಡ, ಅದು ಅಡಿಗೆ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ, ಎಲ್ಲ ಕೆಲಸಗಳನ್ನು ಕೂಡ ವಿಶೇಷವಾಗಿ ಭಗವಂತನ ವಿಷಯವನ್ನು, ದೇಶದ ಚಿಂತನೆಯನ್ನು, ಕೆಲಸಗಳನ್ನು ತಿಳ್ಕೊಂಡು ಮಾಡಬೇಕು. ಇವತ್ತು ನಮಗೆ ಗೊತ್ತಿಲ್ಲ. ಗೊತ್ತಿದೆಯೋ? ನಮಗೆ ಉಸಿರಾಡಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ಗೊತ್ತಿದೆಯಾ ನಮಗೆ ಉಸಿರಾಡಲಿಕ್ಕೆ? ಇನ್ನೊಬ್ರು ಹೇಳಿಕೊಡಬೇಕು. ಇನ್ನೊಂದು ಭಯಾನಕ ಹೇಳ್ತೇನೆ, ಎಷ್ಟರ ಮಟ್ಟಕ್ಕಿದ್ದೇವೆ ಅಂದರೆ ನಮಗೆ ನಗುವುದಕ್ಕೆ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಮಟ್ಟದಲ್ಲಿದ್ದೇವೆ ನಾವು. ನಗುವ ವಿಷಯವೇ ಗೊತ್ತಿಲ್ಲ. ಯಾಕೆ? ಎಲ್ಲರಿಗೂ ಸ್ಟ್ರೆಸ್, ಅದು ಶಬ್ದ ಬಂದ್ಬಿಟ್ಟಿದೆ. ಮುಖ ಸಿಂಡರಿಸ್ಕೊಂಡು ಗಂಟಾಗಿರ್ತಕ್ಕಂಥದ್ದು. ಅದಕ್ಕೆ ಈ ರೀತಿ ಇದ್ದು ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅಂತ ಹೇಳಿ ಎಲ್ಲ ಕಂಪನಿಗಳಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿದೆ ಅದೊಂದು ಸೆಂಟರ್, ಲಾಫಿಂಗ್ ಸೆಂಟರ್, ನಗುವ ಕೇಂದ್ರವನ್ನು ಮಾಡ್ತಿದ್ದೆ. ಎಷ್ಟು ಭಯಾನಕ ಸಂಗತಿ ಬಂತು. ನಗುವುದೇ ನಮ್ಮ ಜೀವನ ಸಹಜವಾದಂತಹದ್ದು. ಇವತ್ತು ಅನೇಕ ನಗೆ ಹಬ್ಬಗಳನ್ನು ನಮ್ಮ ಅನೇಕ ಸಾಹಿತಿಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಜವಾದ ಸ್ತುತ್ಯವಾದ ಕೆಲಸ. ಯಾಕೆಂದ್ರೆ ಮಾಡುವ ಅಗತ್ಯತೆ ಇದೆ. ನಗದೇ ಇರುವ ಜನ ನಗಿಸ್ಬೇಕಲ್ಲ. ಸಾಹಿತ್ಯ ಓದುವುದು ಬಿಟ್ಟರು, ಕೇಳುವುದನ್ನು ಬಿಟ್ಟರು, ಓದುವುದನ್ನು ಬಿಟ್ಟರು, ನಗಲಿಕ್ಕೆ ಗೊತ್ತಾಗ್ತಿಲ್ಲ. ಕೌಟುಂಬಿಕ ಅನುಬಂಧ ಕಡಿಮೆ ಆಯಿತು, ಸಾಮಾಜಿಕ ಅನುಬಂಧ ಕಡಿಮೆ ಆಯಿತು, ಒಂಟಿತನ ಪ್ರಾರಂಭ ಆಯಿತು, ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ದೇಶ ಹಾಳಾಗ್ತಾ ಇದೆ. ಇದಕ್ಕೋಸ್ಕರವಾಗಿ ಹೇಳ್ತಾರೆ, ನೀವು ಹೇಳ್ತಾನೆ ಇಂಥದ್ದೆಲ್ಲ ಬಿಡಬೇಕು, ಉತ್ತಮವಾದ ಆಲೋಚನೆ ಇರಬೇಕು. ಜೀವನ ಆರಾಮವಾಗಿರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಹೇಳ್ತಾ ಉತ್ತಮವಾದ ಆಲೋಚನೆಯಿಂದ ಹೇಳಿ, ತಿಳ್ಕೊಂಡು ಮಾಡಿ. ಹೇಳುವುದು ಹೇಗೆ ತಿಳ್ಕೊಂಡು, ಎದ್ದ ಮೇಲೇನು ತಿಳ್ಕೊಂಡು, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳಿ, ತಿಳಿದದ್ದು ನಂಬಿ ಮಾಡಿ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ನಾವು ಹೇಳುವಾಗ ದೇವರ ನೆನೆಸ್ತಾ ಹೇಳಬೇಕು. ನಿಜ, ಎದ್ದ ಮೇಲೆ ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ, ಒಂದನ್ನು ನೋಡಬೇಕಂತೆ. ಇನ್ನೊಬ್ಬರ ಮುಖವನ್ನು ನೋಡಿ ನಮ್ಮ ಜೀವನ ಹಾಳಾಗೋದಲ್ಲ. ಅದು ನಾವು ಮಾಡಿದ ಕೆಟ್ಟ ಕೆಲಸದಿಂದ ಆಗಿರ್ತಕ್ಕಂಥದ್ದು. ಸರಿಯಾಗಿ ತಿಳಿಯದೇ ಮಾಡಿದ್ರಿಂದ ಇವತ್ತು ನಮಗೆ ದುಃಖ ಆಗ್ತಾ ಇದೆ, ವಿಘ್ನ ಬರ್ತಾ ಇದೆ. ಸರಿಯಾಗಿ ತಿಳ್ಕೊಳ್ಬೇಕಂತೆ. ಏನು ನೋಡಬೇಕು ನಾವು? ಅದಕ್ಕೆ ಪ್ರಾಚೀನರು ಕೊಡ್ತಾರೆ, ಯಾರ್ಯಾರನ್ನು ನೋಡ್ಲಿಕ್ಕೆ ಹೋಗಬೇಡ, ಮೊದಲು ನಿನ್ನ ಕೈಯನ್ನು ನೋಡ್ಕೊ ಅಂತಂದರು. ಇದಕ್ಕೆ ಅನೇಕ ಮುಖಗಳಿವೆ. ಕೈಯನ್ನು ನೋಡ್ಕೊ ಅಂತ. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಇದೆ? ಏಳುವ ಮುಂಚೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ತಕ್ಷಣವೇ ಹಾಸಿಗೆಯಿಂದ ಏಳುವ ಮುಂಚೆನೇ ನಾವೇನು ಮಾಡ್ತೇವೆ? ಕೈಯನ್ನು ಸಿಕ್ಕಿಕೊಂಡು ಕೈಯನ್ನು ನೋಡ್ತೇವೆ. ಹೀಗೆ ಯಾಕೆ ನೋಡ್ತೇವೆ? ಇನ್ನೊಬ್ಬರ ಮುಖ ನೋಡಬಾರ್ದು ಅಂತ. ಅವ್ರು ಮುಖ ನೋಡಿದ್ರೆ ನಮಗೇನು ಸಮಸ್ಯೆ ಆಗುತ್ತೋ ಅಂತ ಒಂದು ದುಷ್ಟವಾದ ಭಾವನೆ ಇರುತ್ತೆ. ಯಾರ ಮುಖ ನೋಡಿದ್ರೆ ನಮಗೇನಾಗೋದಿಲ್ಲ. ಅದಕ್ಕೆ ಪ್ರಾಚೀನರು ಕೊಟ್ಟರು, ಇನ್ನೊಬ್ಬರ ಮುಖ ನೋಡ್ಲಿಕ್ಕೆ ಹೋಗಬೇಡಯ್ಯ, ನೀನು ನಿನ್ನ ಕೈಯನ್ನೇ ನೋಡ್ಕೋ. ಏನು ಚಿಂತನೆ ಮಾಡಬೇಕು ಕೈಯನ್ನು ನೋಡುವಾಗ? ಕೈಯನ್ನು ನೋಡುವ ಪ್ರಕ್ರಿಯೆಯಲ್ಲಿ ಎರಡು ಭಾವನೆಗಳಿದೆ. ಮೊದಲೇದ್ದು ಶಾಸ್ತ್ರೀಯವಾಗಿ ಹೇಳ್ತಾರೆ, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ,
ಪ್ರಭಾತೆ ಕರದರ್ಶನಂ. ನಾವು ನಮ್ಮ ಕೈಯನ್ನು ನೋಡುವಾಗ ಕೈಯ ತುದಿ ಭಾಗ, ಮಧ್ಯದ ಭಾಗ, ಮೂಲ ಭಾಗ ಅಂತ ಇದೆ. ಈ ಒಂದೊಂದು ಭಾಗದಲ್ಲೂ ಯಾರನ್ನು ಚಿಂತನೆ ಮಾಡಬೇಕು ಅಂತ ಏಳುವಾಗ ದೇವರ ನೆನೆಸಿದ್ವಿ ನಾವು ಅಲ್ವಾ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಭಗವಂತನನ್ನು ನೆನೆಸಿಕೊಂಡು ಎದ್ದಿದ್ದಾಯಿತು. ಹೇಳ್ತಾನೆ ಅಂದರೆ ಎಚ್ಚರಿಕೆಯನ್ನು ಪಡೆದದ್ದಾಯಿತು. ಎಚ್ಚರಿಕೆ ಪಡೆದು ದೇವರ ನೆನೆಸಿಕೊಂಡು ಹೇಳುವಾಗ ಕೈಯನ್ನು ತಿಕ್ಕಿಕೊಂಡು, ಕಣ್ಣನ್ನು ತಿಕ್ಕಿಕೊಂಡು ನಿಧಾನವಾಗಿ, ಅದು ಜೋರಾಗಿ ತಿಕ್ಕಬಾರದು ಅಂತಾರೆ. ವಿಶ್ರಾಂತಿ ಪಡೆದಂಥ ಕಣ್ಣುಗಳಿಗೆ ಕಣ್ಣನ್ನು ತೆರೆದ ತಕ್ಷಣವೇ ಅದಕ್ಕೆ ಶ್ರಮ ಆಗಬಾರದು. ಅದಕ್ಕೋಸ್ಕರವಾಗಿ ನಿಧಾನವಾಗಿ ಬಿಸಿ ಥರ ಮುಟ್ಟಿಸಿ ಅದನ್ನು ತೆಗಿಬೇಕು ಅಂತಾರೆ. ನೋಡುವ ಮೊದಲ ಹಂತ ಯಾವುದು ಅಂದರೆ ಕರಾಗ್ರೇ ವಸತೆ ಲಕ್ಷ್ಮೀ, ನಮ್ಮ ಕೈಯ ತುದಿಯಲ್ಲಿ ಲಕ್ಷ್ಮೀ ದೇವಿಯರನ್ನು ಚಿಂತನೆ ಮಾಡಬೇಕಂತೆ. ಜಗನ್ಮಾತೆಯಾದ ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥ ದೇವತೆ ಅಲ್ವಾ, ಲಕ್ಷ್ಮೀ ದೇವಿಯರನ್ನು ಚಿಂತನೆ ಮಾಡಬೇಕಂತೆ. ಕರ ಮಧ್ಯೆ ಸರಸ್ವತಿ, ನಮ್ಮ ಕೈಯಲ್ಲಿ ಮಧ್ಯದಲ್ಲಿ, ಕರ ಮಧ್ಯೆ ಕೈಯ ಮಧ್ಯದಲ್ಲಿ ಸರಸ್ವತಿ ದೇವಿಯನ್ನು ಚಿಂತನೆ ಮಾಡಬೇಕಂತೆ. ವಿದ್ಯಾಧಿ ದೇವತೆ, ಅವರು ಸಂಪತ್ತಿನ ದೇವತೆ, ಇವರು ವಿದ್ಯಾಧಿ ದೇವತೆ ಅಂತ ನಾವು ಚಿಂತನೆ ಮಾಡಿದ್ದೇವೆ, ನಾವು ತಿಳ್ಕೊಳ್ತೇವೆ. ಹಾಗೆ ಲಕ್ಷ್ಮೀ ದೇವಿಯರನ್ನು ನೋಡಬೇಕಾದದ್ದು ಕೈಯ ತುದಿಯಲ್ಲಿ, ಸರಸ್ವತಿ ದೇವಿಯನ್ನು ನೋಡಬೇಕಾದದ್ದು ನಮ್ಮ ಕೈಯ ಮಧ್ಯಭಾಗದಲ್ಲಿ. ಕರಮೂಲೆ ಸದಾ ಗೌರಿ, ಇದಕ್ಕೆ ಮೂಲಭೂತವಾಗಿರುವಂಥ ಕೈಯ ಈ ಮಣಿಯಲ್ಲಿ ನೋಡಬೇಕಾದದ್ದು ಯಾರನ್ನ, ಮೂಲದಲ್ಲಿ ಗೌರಿ ದೇವಿಯನ್ನು, ಅನ್ನಪೂರ್ಣೇಶ್ವರನ ಚಿಂತನೆ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ? ದೇವಿಯರನ್ನು ಸ್ಮರಣೆ ಮಾಡಬೇಕು. ಹೌದು, ಬ್ರಹ್ಮದೇವರ ಹೆಂಡತಿಯಾರ ಸರಸ್ವತಿ ದೇವಿಯರನ್ನು, ಭಗವಂತನ ಹೆಂಡತಿಯಾರಂಥ ಲಕ್ಷ್ಮೀ ದೇವಿಯರನ್ನು, ರುದ್ರದೇವರ ಹೆಂಡತಿಯಾರಂಥ ಪಾರ್ವತೀ ದೇವಿಯರನ್ನು ನೋಡಬೇಕು, ನಾವು ಚಿಂತನೆ ಮಾಡಬೇಕು. ಯಾವುದಕ್ಕೋಸ್ಕರ? ಆ ದೇವಿಯರ ಮಂಗಲ ಸ್ವರೂಪಿಣಿಯರಾದಂಥ ದೇವತಾಸ್ತರೀಯರ ಚಿಂತನೆಯಿಂದಲೇ ಎಲ್ಲ ದುರಿತಗಳು ಪರಿಹಾರ. ಅದಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡಿದ್ದೇವಲ್ಲ, ಹೇಗೆ ಚಿಂತನೆ ಮಾಡ್ತೇವೋ, ಹೇಗೆ ಅನುಸಂಧಾನ ಮಾಡ್ತೇವೋ ಹಾಗೆ ನಮಗೆ ಫಲ. ಲಕ್ಷ್ಮೀ ದೇವಿಯರ ಸ್ಮರಣೆಯಿಂದ ಸಂಪತ್ತು ವೃದ್ಧಿ, ಸರಸ್ವತಿ ದೇವಿಯ ಸ್ಮರಣೆಯಿಂದ ವಿದ್ಯಾಭಿವೃದ್ಧಿ, ಪಾರ್ವತೀ ದೇವಿಯರ ಸ್ಮರಣೆಯಿಂದ ಅನ್ನದ ಅಭಿವೃದ್ಧಿ. ಅದು ಬೇಕಲ್ಲೋ ನಮಗೆ. ಸಂಪತ್ತಿದ್ರೆ ಸಾಕಾಗುವುದಿಲ್ಲ, ವಿದ್ಯೆ ಇದ್ರೆ ಸಾಕಾಗೋದಿಲ್ಲ, ಅನ್ನ ಇದ್ರೆ ಸಾಕಾಗೋದಿಲ್ಲ, ಮತ್ತೆ ಮೂರೂ ಬೇಕು. ಅನ್ನವೂ ಬೇಕು, ವಿದ್ಯೆಯೂ ಬೇಕು, ಸಂಪತ್ತು ಬೇಕು. ಹೀಗಾಗಿ ಆ ಮೂರು ವಿಧವಾದ ಸಂಪತ್ತನ್ನು ಪಡೆಯೋದಕ್ಕೋಸ್ಕರವಾಗಿ ಮೂರು ದೇವಿಯರ ಸ್ಮರಣೆ ಮಾಡಿ ಅಂತಂದ್ರು. ನಮಗೆ ಮೂರು ಫಲ ಬೇಕು, ಆದರೆ ಆ ಮೂರು ಫಲವನ್ನು ಕೊಡುವಂಥ ತಾಯಿಯಂದ್ರು ಮಾತ್ರ ಬೇಡ. ಇಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ಬಂಧುಗಳೇ. ಆ ದೇವರನ್ನು ಚಿಂತನೆ ಮಾಡಿ ಅಂತಂತಾರೆ. ಅದರಲ್ಲಿ ಇನ್ನೊಂದು ಅದ್ಭುತವಾಗಿ ಏನಿದೆ ಗೊತ್ತೋ, ಇಲ್ಲೇ ಯಾಕೆ ಮಾಡಬೇಕು? ಲಕ್ಷ್ಮೀ ದೇವಿಯರನ್ನ ಕೈಯ ತುದಿಯಲ್ಲಿ ಯಾಕೆ ಮಾಡಬೇಕು, ಕೈಯ ಮಧ್ಯದಲ್ಲಿ ಯಾಕೆ ನಾವು ಮಾಡಬಾರದು ಅನ್ನೋ ಪ್ರಶ್ನೆ ಬರುತ್ತೆ. ಸರಸ್ವತಿಯನ್ನು ಮೊದಲೇ ಇಟ್ಟು ಮಾಡ್ತೇನೆ ನಾನು, ಪಾರ್ವತಿಯನ್ನು ಮೊದಲೇ ಮಾಡ್ತೇನೆ ಅಂದರೆ ಇಲ್ಲ. ಅದಕ್ಕೊಂದು ಅದ್ಭುತವಾದ ಸಂಕೇತವನ್ನು ಇಟ್ಟಿದ್ದಾರೆ. ಸಂಗೀತ ಸಾಹಿತ್ಯ ಸೌಂದರ್ಯ ಗುಣಗಳಿಂ ಕಂಗೊಳಿಸಿ ಶಾರದೆಯ ಪ್ರತಿರೂಪಳೆನಿಸಿದ ಸಂಗಾತಿ ಸರಸ್ವತಿಯ ಕರ ಪಿಡಿದು ಲಕುಮೇಶ ಮಗನ ಪಡೆದಾಚಾರ್ಯ ಮಂಗಳದ ಬೆಳಗಾಗಲೇ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಅಂಶವನ್ನು ಹೇಳಿ ಅಲ್ಲಿ ವೈಜ್ಞಾನಿಕತೆ ಇರುತ್ತೆ, ತಾತ್ವಿಕವಾದ ಹಿನ್ನೆಲೆ ಇರುತ್ತೆ, ನಮ್ಮೆಲ್ಲರ ಆರಾಮಕ್ಕೆ ಬೇಕಾಗಿರುವಂತಹ ಸ್ಥಿತಿ ಇರುತ್ತೆ. ನಾವು ಯೋಚನೆ ಮಾಡಬೇಕಷ್ಟೇ. ಎಲ್ಲವನ್ನು ಮಾಡ್ತೇವೆ ಅಂತಲ್ಲ, ಎಷ್ಟು ಸಾಧ್ಯವುಂಟು ಅಷ್ಟು ನಾವು ಮಾಡಬೇಕು. ಕೈಯ ತುದಿ ಲಕ್ಷ್ಮಿ ಯಾಕೆ ಅಂತಂದರೆ ಎಚ್ಚರಿಕೆ ಕೊಡ್ತಾರೆ ಪ್ರಾಚೀನರು. ಸಂಪತ್ತು ಇರಬೇಕಯ್ಯ, ಅಲ್ಲಿ ಅದು ಎಲ್ಲಿರಬೇಕು? ಕೈಯ ತುದಿಯಲ್ಲಿರಬೇಕು. ಕೈಯ ತುದಿ ಅಂದ್ರೆ ಅರ್ಥ ಏನು? ಅದು ಕೊಡ್ಲಿಕ್ಕೋಸ್ಕರ ಈ ಜಾಗದಲ್ಲಿದ್ದರೆ ಗಟ್ಟಿ ನಿಲ್ಲೋದಿಲ್ಲ. ಸಂಪತ್ತು ಹೇಗಿರುತ್ತೆ? ಹೋಗತಕ್ಕಂಥದ್ದು, ಸ್ಥಿರಬಾರದಲ್ಲ, ಚಂಚಲಬಾರದದು. ಸಂಪತ್ತು ಹೋಗತಕ್ಕಂಥದ್ದು, ಅದು ಇನ್ನೊಬ್ಬರಿಗೆ ಕೊಟ್ಟು ಹೋಗಬೇಕು, ಇಟ್ಟು ಹಾಳಾಗಬಾರದು, ಇಟ್ಟು 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 ಕೊಳೆತು ಹೋಗಬಾರದು, ವ್ಯರ್ಥ ಆಗಬಾರದು. ಸಂಪತ್ತು ಸಮಾಜಕ್ಕೆ ಉಪಯೋಗ ಆಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು. ಇವತ್ತು ಕೋಟಿ ಕೋಟಿ ಗಟ್ಟಲೆ ದುಡ್ಡು, ಕೋಟಿ ಕೋಟಿ ಗಟ್ಟಲೆ ದುಡ್ಡು ಏನಾಗ್ತಾ ಇದೆ ತಮಗೆಲ್ಲರಿಗೂ ಗೊತ್ತು, ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ವ್ಯರ್ಥವಾಗ್ತಾ ಇದೆ. ದೇಶ ಸುಭಿಕ್ಷೆಯನ್ನು ಕಾಣಬೇಕಾದಂಥ ಸಂಪತ್ತು ಇವತ್ತು ಕಣ್ಮರೆ ಆಗುವಂತ ಇದೆ. ಕಣ್ಮರೆ ಆಗುತ್ತೋ ಇನ್ನೊಬ್ಬರ ಪಾಲಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಳಾಗುವಂತ ಆಗ್ತಾ ಇದೆ. ಪ್ರಾಚೀನರು ಹೇಳ್ತಾರೆ, ಸಂಪತ್ತು ಏನಾಗಬೇಕತ್ತೋ, ನೀನು ಸಂಪಾದನೆ ಮಾಡಿದ 10 ರೂಪಾಯಿನೇ ಇರಲಿ, 100 ರೂಪಾಯಿನೇ ಇರಲಿ, 1000 ರೂಪಾಯಿ ಇರಲಿ, ಲಕ್ಷ ರೂಪಾಯಿಗಳಿರಲಿ, ಆ ಸಂಪತ್ತು ಏನಾಗಬೇಕು? ನಿನ್ನ ಕೈಯ ತುದಿಯಲ್ಲಿರಬೇಕು. ಅರ್ಥಾತ್ ಕೊಳ್ಳಿಕ್ಕೆ ತಯಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾನು ಖಚಿತವಾಗಿ ದಾನ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಕಷ್ಟ ಅಲ್ವಾ? ದಾನ ಮಾಡಲಿಕ್ಕೆ ಮನಸ್ಸು ಬರುತ್ತಾ? ಇಲ್ಲ. ದಾನ ಮಾಡಲಿಕ್ಕೆ ಒಂದು ಪ್ರಕ್ರಿಯೆ ಇದೆ. ಹೇಗೆ ಮಾಡೋಣ ಯೋಚನೆ ಮಾಡೋಣ ನಾವು ಮುಂದೆ. ಅಂತೂ ಒಟ್ಟಿನಲ್ಲಿ ಸಂಪತ್ತು, ಸಂಪಾದಿಸಿದ ಸಂಪತ್ತು ಕೈಯ ತುದಿಯಲ್ಲಿರಬೇಕು. ಅದು ಹೋಗಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು. ಇದರಿಂದ ಎರಡು, ಒಂದು ದಾನ ಆಯಿತು, ಸಮಾಜಕ್ಕೆ ದೇವರಿಗೆ ಉಪಯೋಗ ಆಯ್ತು, ಧರ್ಮಕ್ಕೆ ಉಪಯೋಗ ಆಯಿತು, ಒಂದು ಹಂತ. ಇನ್ನೊಂದು, ಅದ್ರ ಬಗ್ಗೆ ಚಿಂತೆ ಬೇಡ, ಅದು ಇರುವುದು ಇರಲಿಕ್ಕಲ್ಲ, ಹೋಗಲಿಕ್ಕೆ ಇರ್ತಕ್ಕಂಥದ್ದು.
ಲಕ್ಷ್ಮೀ ದೇವರಿಗೆ ಕೆಟ್ಟ ಚಿಂತನೆ ಮಾಡಬೇಡಿ, ಅವರೇದೋ ಹೋಗ್ಲಿಕ್ಕೆ ಅಂತಲ್ಲ. ಲಕ್ಷ್ಮೀ ದೇವರು ಯಾವಾಗಲೂ ಮನೆಯಲ್ಲಿರಬೇಕು. ಅದು ಮುಂದೆ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಸಂಪತ್ತು ಎನ್ನುವಂತಹದ್ದು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಅವರು ಕೊಟ್ಟಿರುವ ಪ್ರಸಾದ ರೂಪ ಕೊಟ್ಟಂಥ ಸಂಪತ್ತೇನಿದೆ, ಆ ಎಲ್ಲ ಧನ ಕನಕ ಇತ್ಯಾದಿ ಸಂಪತ್ತುಗಳು ಅದು ಇನ್ನೊಬ್ಬರ ಉಪಯೋಗಕ್ಕೆ ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಅದ್ರ ಬಗ್ಗೆ ನೆಚ್ಚಿಕೊಂಡು ಕೂಡುವಂಥ ಅವಶ್ಯಕತೆ ನನಗಿಲ್ಲ, ಕಳೆದು ಹೋಯ್ತು ದುಃಖ ಪಡಬೇಕಾದ ಸಂಗತಿ ಇಲ್ಲ, ಈ ಭಾವನೆಯನ್ನು ಕೊಡ್ತಾರೆ. ಇಂಥ ಯೋಚನೆ ನಮಗೆ ಬೆಳಗ್ಗೆ ಇದ್ದರೆ ಅವತ್ತು ಇಡೀ ಜೀವಿತದಲ್ಲಿ ಏನಾದರೂ ಸ್ವಲ್ಪ ಲಾಸ್ ಆದರೆ ಚಿಂತೆ ಮಾಡಲಿಕ್ಕಿಲ್ಲಲ್ಲ. ಅವ್ರು ಹೇಳ್ತಾರೆ, ಕರಾಗ್ರೇ ವಸತೆ ಲಕ್ಷ್ಮೀ, ಸಂಪತ್ತಿನಲ್ಲಿ ನೋಡಿದ್ದೀನಿ ನೀನು, ಕೊಟ್ಟರೂ ಸುಖ, ಅಕಸ್ಮಾತ್ ಹೋದರೂ ಚಿಂತೆ ಇಲ್ಲ. ಹೀಗಾಗಿ ಲಕ್ಷ್ಮಿನಲ್ಲಿ ಚಿಂತನೆ ಮಾಡಬೇಕು ಅಂದರು. ಮತ್ತೆ ಸರಸ್ವತಿನಲ್ಲಿ ಚಿಂತನೆ ಮಾಡಬೇಕು, ಮಧ್ಯದಲ್ಲಿ ಮಾಡಬೇಕಂತೆ. ವಿದ್ಯೆ ಎಲ್ಲಿರಬೇಕದು? ನಮ್ಮ ಕೈಯಲ್ಲಿರಬೇಕು. ಸಂಪತ್ತು ಕೈಯ ತುದಿಯಲ್ಲಿರಬೇಕು, ವಿದ್ಯೆ ನಮ್ಮ ಕೈಯಲ್ಲಿರಬೇಕಂತೆ. ಅರ್ಥ ಸ್ಥಿರವಾಗಿರಬೇಕಂತ, ಸುರಕ್ಷಿತವಾಗಿರಬೇಕಂತೆ. ನಮ್ಮಲ್ಲಿದೆ, ಓದ್ತೇವೆ, ಓದಿದ್ದು ಅದು ಪುಸ್ತಕದಲ್ಲಿದೆ ಎಂದಂತೇವೆ, ಪ್ರಯೋಜನ ಇಲ್ಲ. ಪುಸ್ತಕಸ್ಥಾತು ಯಾ ವಿದ್ಯಾ ಪರಹಸ್ತಗತಂ ಗತಂ ಅಂತಾರೆ. ಯಾವುದೇ ಪುಸ್ತಕವನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಹೋಯ್ತು, ಪುಸ್ತಕದಲ್ಲಿ ವಿದ್ಯೆ ಅಲ್ಲೇ ಇರ್ತಾರೆ, ಹೊರತು ಪ್ರಯೋಜನ ಇಲ್ಲ. ಪುಸ್ತಕದಲ್ಲಿದ್ದು ಮಸ್ತಕಕ್ಕೆ ಬರಬೇಕು, ಸುರಕ್ಷಿತವಾಗಿರಬೇಕಂತ. ಹಾಗಾಗಿ ವಿದ್ಯೆ ಎನ್ನುವುದು ನಮ್ಮ ಸುರಕ್ಷಿತವಾಗಿ ನಮ್ಮೊಟ್ಟಿಗಿರಬೇಕು ಅಂತ. ಆದ್ದರಿಂದ ಹೇಳ್ತಾರೆ, ವಿದ್ಯಾದಿದೇವತೆ ಸರಸ್ವತಿಯನ್ನ ಕೈಯ ಒಳಗೆ ಅಂತಂದ್ರೆ ಗಟ್ಟಿಯಾಗಿ ಅಂತ ಅರ್ಥ. ಸುಸ್ಥಿರವಾಗಿರಬೇಕು. ಸಂಪತ್ತು ಸ್ಥಿರವಾಗಿರುವುದಿಲ್ಲ, ಸ್ಥಿರವಾಗಿರಬೇಕಾದದ್ದು ಯಾವುದು? ವಿದ್ಯೆ. ಆ ವಿದ್ಯಾದಿದೇವತೆಯನ್ನ ನಮ್ಮ ಕೈಯ ಒಳಗೆ ಚಿಂತನೆ ಮಾಡ್ತಾ ಏನು ಮಾಡಬೇಕು? ನನ್ನ ಉದ್ಧಾರಕ್ಕೆ ಉಪಯುಕ್ತವಾಗಿರಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಹೀಗೆ ಲಕ್ಷ್ಮೀದೇವಿಯರ ಚಿಂತನೆ ಕೈಯ ತುದಿಯಲ್ಲಿ, ಸರಸ್ವತೀ ದೇವಿಯರ ಚಿಂತನೆ ಕೈಯ ಮಧ್ಯದಲ್ಲಿ, ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವರ ಚಿಂತನೆಯಲ್ಲಿ ಕೈಯ ಮೂಲ ಭಾಗದಲ್ಲಿ. ಯಾಕೆ, ಹೇಗೆ, ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.